ಏನು ಮಾಡಿದ್ರು ಆಗೋದಿಲ್ಲ, ನಾನು ಹೇಳ್ತಾ ಇದ್ದೀನಿ ಪ್ರಧಾನಮಂತ್ರಿ ಆಗಿ ಅಂತ ಹೇಳಿದಾಗ ಮಾಣಿಕ್ ಶಾ ಅವರು ಒಪ್ಕೊಳ್ತಕ್ಕಂತಹ ಕೆಲಸನ ಮಾಡ್ತಾರೆ. ಮಿಲಿಟೆಂಟ್ಸ್ಗೆ ಹೆಲ್ಪ್ ಮಾಡಿರ್ತಕ್ಕಂತಹ ಜಾಸ್ತಿ, ಭಾರತದ ಕರೆನ್ಸಿಗಳನ್ನ ಫೇಕ್ ಮಾಡಿರ್ತಕ್ಕಂತಹದ್ದು ಬಾಂಗ್ಲಾದೇಶಲ್ಲಿ ಜಾಸ್ತಿ. ಯಾರೋ ಒಬ್ರು ಬರೀತಾರೆ 1,50,000 ಕೋಟಿ ಆವತ್ತಿಗೆ ಕಳ್ಕೊಂಡ್ಬಿಟ್ಟಿದ್ವಿ ಅಂತ ಹೇಳ್ತಾರೆ. ದವಸ ಧಾನ್ಯಗಳಿಲ್ಲ ಅಂತೇಳಿ ಉಪವಾಸ ಇದ್ವಿ. ಆದರೆ 1972ನಲ್ಲಿ ಇವ್ರಿಗೆ ಮೃಷ್ಟಾನ್ನ ಭೋಜನವನ್ನು ಕೊಟ್ವಿ. ಅದು 50 ವರ್ಷ ನಾವು ಆ ಸೆಸ್ನ ಕಟ್ಟಿದ್ದೀವಿ. 54 ಜನ ಸೋಲ್ಜರ್ಸ್ನ ನಾವು ವಾಪಸ್ ಕರ್ಕೊಂಬರಲಿಲ್ಲ. ಆದರೆ 93,000 ಜನ ಪಾಕಿಸ್ತಾನಿಗಳನ್ನು ತತ್ಸುಮಾರು 8 ತಿಂಗಳು ಸಾಕಿ ನಾವು. ಜೊತೆಗೆ ನಾವು ಆಕ್ಯುಪೈ ಮಾಡ್ಕೊಂಡಿದ್ದಂಥ 15,150 ಸ್ಕ್ವೇರ್ ಕಿಲೋಮೀಟರ್ ಆಜಾದ್ ಕಾಶ್ಮೀರ್ನೂ ಸಹ ಪಾಕಿಸ್ತಾನಕ್ಕೆ ಕೊಡ್ತಕ್ಕಂಥ ಭಾರತ ನಿಜವಾಗ್ಲೂ ಇದರಿಂದ ಲಾಭ ಪಡ್ಕೊಂತ. ಸ್ನೇಹಿತರೆ, ಭಾರತ 1971 ಪಾಕಿಸ್ತಾನ ಜೊತೆ ಯುದ್ಧಕ್ಕೆ ಹೋಗುತ್ತೆ. ಆದರೆ ಭಾರತ ನಿಜವಾಗ್ಲೂ ಇದರಿಂದ ಲಾಭ ಪಡ್ಕೊಳ್ತಾ? ನಾವು ಯಾವತ್ತಾದರೂ ನಮ್ಮನ್ನ ಒಂದು ಪ್ರಶ್ನೆ ಕೇಳ್ಕೊಂಡಿದ್ದೀವ? ಹೌದು, ನಾವು 2 ಹಂದಿಗಳು ಕಿತ್ತಾಡ್ತಾ ಇತ್ತು ಮಧ್ಯದಲ್ಲಿ, ನಾವು ಹೋದ್ವಿ ಮಧ್ಯದಲ್ಲಿ. ಆ 2 ಹಂದಿಗಳನ್ನು ಸಪ್ರೇಟ್ ಮಾಡಿಬಿಟ್ವಿ. ಈ ಕಡೆಗೊಂದು, ಈ ಕಡೆಗೊಂದು. ಈಸ್ಟ್ ಪಾಕಿಸ್ತಾನ ಅಂತ ಒಂದು, ವೆಸ್ಟ್ ಪಾಕಿಸ್ತಾನ ಅಂತ ಅಂದ್ಬಿಟ್ಟು ಏನಿತ್ತು ಅದನ್ನು ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಅಂತ ಮಾಡಿಬಿಟ್ವಿ. ಆದರೆ ಭಾರತಕ್ಕೆ ನಿಜವಾಗ್ಲೂ ಅದರಿಂದ ಲಾಭ ಆಯಿತಾ? ಒಂದು ಸಣ್ಣ ವಿಶ್ಲೇಷಣೆ ತಮ್ಮ ಮುಂದೆ. ಒಂದು, ಎಲ್ಲರೂ ಗೊತ್ತಿದೆ, 1947ರಲ್ಲಿ ಪಾರ್ಟಿಷನ್ ಆಗುತ್ತೆ. ಪಾರ್ಟಿಷನ್ ಆದಾಗಲೇ ಈ ಬಾಂಗ್ಲಾ ಮುಸಲ್ಮಾನರೇನಿರ್ತಾರೆ ಈಸ್ಟ್ ಪಾಕಿಸ್ತಾನದಲ್ಲಿ, ಇವ್ರು ಹೇಳ್ತಾರೆ ನಮಗೆ ಸಪ್ರೇಟ್ ದೇಶ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಯಾಕೆ ನಾವು ನಮ್ಮ ಪಾಕಿಸ್ತಾನ ಜೊತೆ ಸೇರಿಸಿದ್ದು ಸರಿ ಹೋಗಲಿಲ್ಲ ಅಂತ ಹೇಳಿ ಇಮಿಡಿಯೇಟಾಗಿ ಉರ್ದು ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಪಾಕಿಸ್ತಾನ ಘೋಷಣೆ ಮಾಡಿಕೊಳ್ಳುತ್ತೆ. ಆಗ ಅನೇಕ ಜನ ಬಾಂಗ್ಲಾ ಮಾತಾಡ್ತಿದ್ದಂತಹ ಈಸ್ಟ್ ಪಾಕಿಸ್ತಾನದ ಜನ ತುಂಬ ಬೇಸರ ಮಾಡಿಕೊಂಡು ಅದರ ಬಗ್ಗೆ ತುಂಬ ಹೋರಾಟಕ್ಕೂ ಸಹ ಅನೇಕ ಬಾರಿ ಮಾಡ್ತಾರೆ. ಹಾಗೆ ಕಲ್ಚರಲಿ ಯಾರು ಪಂಜಾಬಿ ಮುಸಲ್ಮಾನರು ಇರ್ತಾರೆ, ಹಾಗೆ ಬಾಂಗ್ಲಾ ಮುಸಲ್ಮಾನರು ಇರ್ತಾರೆ, ಇವರಿಗೆ ತುಂಬ ವ್ಯತ್ಯಾಸಗಳಿರ್ತವೆ. ಆ ವ್ಯತ್ಯಾಸಗಳನ್ನು ಯೂಶಲಿ ಯಾರ್ಯಾರು ಪ್ರಧಾನಮಂತ್ರಿಗಳಾಗ್ತಾರೆ ಪಾಕಿಸ್ತಾನದಲ್ಲಿ ಅವರೆಲ್ಲರೂ ಸಹ ಪಂಜಾಬಿ ಮುಸಲ್ಮಾನರೇ ಆಗಿರ್ತಾರೆ. ಯಾವತ್ತೂ ಸಹ ಬಾಂಗ್ಲಾ ಮುಸಲ್ಮಾನರಿಗೆ ಅವಕಾಶವೂ ಸಿಗೋದಿಲ್ಲ. ಈ ಕಲ್ಚರಲ್ ವೇರಿಯೇಷನ್ ಏನಿದೆ, ಈ ಪಾಲಿಸೀಸ್ ಏನಿದೆ, ಇದು ಅವರ ದೇಶದ ಆಡಳಿತದ ಮೇಲೆ ತುಂಬ ಬಾರಿ ಕಾಣಿಸ್ಕೊಳ್ತಾ ಇರುತ್ತೆ. ಜೊತೆಗೆ ಈ ಪ್ರಾಂತ್ಯ ಏನಿದೆ, ಬಾಂಗ್ಲಾದೇಶ ಪ್ರಾಂತ್ಯ, ಜನಸಂಖ್ಯೆ ಜಾಸ್ತಿ ಇರುತ್ತೆ, ಲ್ಯಾಂಡ್ ಮಾಸ್ ಕಡಿಮೆ ಇರುತ್ತೆ. ಪಾಕಿಸ್ತಾನ ಅಂದರೆ ಈ ಬಾಂಗ್ಲಾದೇಶ ಅಂದರೆ ಈಸ್ಟ್ ಪಾಕಿಸ್ತಾನ. ವೆಸ್ಟ್ ಪಾಕಿಸ್ತಾನದಲ್ಲಿ ಲ್ಯಾಂಡ್ ಮಾಸ್ ಜಾಸ್ತಿ ಇರುತ್ತೆ, ಜನಸಂಖ್ಯೆ ಕಡಿಮೆ ಇರುತ್ತೆ. ಅಂದರೆ ಪರ್ಸೆಂಟೇಜ್ ವೈಸ್ ಲ್ಯಾಂಡ್ನ ಮತ್ತು ಜನಸಂಖ್ಯೆನ ಕಂಪೇರ್ ಮಾಡಿಕೊಂಡಾಗ ಅದರಿಂದಾಗಿ ತುಂಬ ರಿಸೋರ್ಸಸ್ಸು ಈಸ್ಟ್ ಪಾಕಿಸ್ತಾನದಿಂದ ತೆಗೆದುಕೊಂಡ್ಬಂದು ವೆಸ್ಟ್ ಪಾಕಿಸ್ತಾನದಲ್ಲಿ ಆಗ್ತಿದ್ರು ಅಂತ ಹೇಳಿ ಅನೇಕ ಬಾರಿ ಗಲಾಟೆಗಳಾಗಿರುತ್ತೆ. ಒಂದು ಕಲ್ಚರಲ್ಲು, ಲಿಂಗ್ವಿಸ್ಟಿಕ್ಕು ಮತ್ತು ಎಕನಾಮಿಕಲ್. ಜೊತೆಗೆ 1967-69ರಲ್ಲಿ ಪೊಲಿಟಿಕಲ್ ಚಾಲೆಂಜಸ್ಸು ಸಹ ಅಲ್ಲಿ ಪ್ರಾರಂಭ ಆಗುತ್ತೆ. 1970ರಲ್ಲಿ ಇಲ್ಲಿ ಚುನಾವಣೆ ನಡೆದಾಗ ಅವಾಮಿ ಲೀಗ್ ಅಂತ ಹೇಳಿ ಶೇಖ್ ಮುಜಬ್ಬಿರ್ ರೆಹಮಾನ್ ಅಂತ ಹೇಳಿ ಏನು ಅವಾಮಿ ಲೀಗನ್ನು ಸ್ಥಾಪನೆ ಮಾಡಿರ್ತಾರೆ, ಅವರ ಪಕ್ಷ 169 ಈಸ್ಟ್ ಪಾಕಿಸ್ತಾನದ ಸೀಟುಗಳಲ್ಲಿ 167 ಸೀಟುಗಳಲ್ಲಿ ಅವರು ಜಯಗಳಿಸಿರ್ತಾರೆ. ಅವರು ನ್ಯಾಚುರಲ್ ಆಗಿ ಪ್ರಧಾನಮಂತ್ರಿ ಆಗಬೇಕಾಗಿರುತ್ತೆ ಪಾಕಿಸ್ತಾನಕ್ಕೆ, ಈಸ್ಟು ಮತ್ತು ವೆಸ್ಟ್ ಪಾಕಿಸ್ತಾನ ಎರಡೂ ಸೇರಿಸಿ. ಆದರೆ ವೆಸ್ಟ್ ಪಾಕಿಸ್ತಾನದ ಪಾರ್ಟೀಸ್ ಅಥವಾ ಪಂಜಾಬಿ ಮುಸಲ್ಮಾನರು ಏನಿರ್ತಾರೆ ಇವ್ರಿಗೆ ಬಿಡೋದಿಲ್ಲ. ಅದರಿಂದ ಈಗ ಇಂಟರ್ನಲ್ ಯುದ್ಧ ಸ್ಟಾರ್ಟ್ ಆಗಿರುತ್ತೆ. 1970ನಲ್ಲಿ ಪ್ರಾರಂಭ ಆಗಿ 1971 ಆಗಸ್ಟಲ್ಲಿ ಇದು ಒಂದು ಮಟ್ಟಕ್ಕೆ ಪೀಕ್ ಕೊಟ್ಟೋಗಿ ಅಲ್ಲಿ ಅನೇಕ ಜನನ ಮ್ಯಾಸಿಕರ್ ಮಾಡಲಿಕ್ಕೆ ಈಸ್ಟ್ ಪಾಕಿಸ್ತಾನದ ಅನೇಕ ಜನ ಅವರು ಯಾರ್ಯಾರು ವೆಸ್ಟ್ ಪಾಕಿಸ್ತಾನದಿಂದ ಬಂದಿರ್ತಾರೆ ಅವ್ರನ್ನೆಲ್ಲ ಸಾಯಿಸ್ತಾ ಇರ್ತಾರೆ. ಅದರ ಮಧ್ಯದಲ್ಲಿ ಅನೇಕ ಜನ ಇಂಡಿಯನ್ಸು ಸಹ ಸಾಯ್ತಾ ಇರ್ತಾರೆ. ಅದರ ಮಧ್ಯದಲ್ಲಿ ನಾವು ಭಾರತೀಯರು, ಭಾರತ ಸರ್ಕಾರ ಏನಿತ್ತು, ನಾವು ಸಹ ಈ ಯುದ್ಧದಲ್ಲಿ ಭಾಗಿಯಾಗೋಣ ಅಂತ ಹೇಳಿ ಒಂದು ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಕ್ಯಾಬಿನೆಟ್ ಮೀಟಿಂಗ್ನ ಕರೀಲಿಕ್ಕಿಲ್ಲ ನಮ್ಮ ಆವತ್ತಿನ ಪ್ರಧಾನಮಂತ್ರಿಗಳು. ಅವ್ರದ್ದೊಂದು ಕಿಚನ್ ಕ್ಯಾಬಿನೆಟ್ ಇರುತ್ತೆ. ಆ ಕಿಚನ್ ಕ್ಯಾಬಿನೆಟ್ನಲ್ಲಿದ್ದಂಥವರು ಅವರೊಂದು ಡಿಸೈಡ್ ಮಾಡಿಬಿಡ್ತಾರೆ. ಒಂದು 5 ಜನ ಇರ್ತಾರೆ ಕಿಚನ್ ಕ್ಯಾಬಿನೆಟ್. ಇಂದಿರಾ ಗಾಂಧಿಯ ಕಿಚನ್ ಕ್ಯಾಬಿನೆಟ್ ಅಂತ ನೀವೇನಾದರೂ ಗೂಗಲ್ ಸರ್ಚ್ ಮಾಡಿದ್ರು ಸಹ ಇವತ್ತಿಗೂ ಸಿಗುತ್ತೆ. ಅನೇಕ ಜನ ಇದರ ಬಗ್ಗೆ ಅನೇಕ ಪತ್ರಿಕೆಗಳಲ್ಲಿ ಬರೆದಿದ್ದಾರೆ. ಗೂಗಲ್ ಬಿಡಿ, ಆವತ್ತಿನ ಪತ್ರಿಕೆಗಳಲ್ಲಿ ಓದ್ತಿದ್ದಂಥವರು ತುಂಬ ಜನ ಪುಸ್ತಕಗಳನ್ನು ಸಹ ಬರೆದಿದ್ದಾರೆ. ಇಂದಿರಾ ಗಾಂಧಿಯ ಕಿಚನ್ ಕ್ಯಾಬಿನೆಟಲ್ಲಿ ಯಾರ್ಯಾರಿದ್ದರು ಅಂತ ಹೇಳಿ. ಅದೆಲ್ಲ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲ್ಲ. ಅದರಿಂದಾಗಿ ಈ 5 ಜನ ನಿರ್ಧಾರ ಮಾಡಿ ನಾವು ಈ ಯುದ್ಧದಲ್ಲಿ ಎಂಟ್ರಾಗೋಣ, ಮೇಡಮ್ ಅವ್ರಿಗೆ ನೆಕ್ಸ್ಟ್ ಚುನಾವಣೆಯಲ್ಲಿ ಹೆಲ್ಪ್ ಆಗಬಹುದು ಅಂತ ಹೇಳಿ ಕ್ಯಾಬಿನೆಟ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ, ಕ್ಯಾಬಿನೆಟ್ ಸಬ್ ಕಮಿಟಿ ಆನ್ ಇಂಟರ್ನಲ್ ಸೆಕ್ಯೂರಿಟಿ ಅಂತ ಏನಿರುತ್ತೆ, ಹೋಮ್ ಮಿನಿಸ್ಟ್ರು, ಫೈನಾನ್ಸ್ ಮಿನಿಸ್ಟ್ರು, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು, ಡಿಫೆನ್ಸ್ ಮಿನಿಸ್ಟ್ರು, ಇವ್ರನ್ನೂ ಸಹ ಗಣನೆಗೆ ತೆಗೆದುಕೊಳ್ಳದೆ ಕಿಚನ್ ಕ್ಯಾಬಿನೆಟಲ್ಲಿ ಇಂದಿರಾ ಗಾಂಧಿ ಅವರು ನಿರ್ಧಾರ ಮಾಡ್ತಾರೆ, ಕ್ಯಾಬಿನೆಟ್ಗೆ ಬಂದು ತಿಳಿಸ್ತಾರೆ. ಕ್ಯಾಬಿನೆಟ್ಗೆ ಬಂದು ತಿಳಿಸಿದಾಗ ಆಗ
ಆರ್ಮಿ ಜನರಲ್ಸ್ನೂ ಸಹ ಕರೆದಿರ್ತಾರೆ. ಆರ್ಮಿ ಚೀಫ್ ಆಗಿದ್ದಂತಹ ಮಾಣಿಕ್ ಶಾ ಅವರು ಹೇಳ್ತಾರೆ, ಈ ಯುದ್ಧ ನಮ್ಮ ಆಬ್ಜೆಕ್ಟಿವ್ ಏನು ಅಂತ ಕೇಳ್ತಾರೆ. ಇಂದಿರಾ ಗಾಂಧಿ ಅವರು ಹೇಳ್ತಾರೆ, ಏನಿಲ್ಲ ಅವರಿಬ್ಬರನ್ನು ಸಪ್ರೇಟ್ ಮಾಡಿಬಿಡೋಣ ಅಂತ. ಅದನ್ನು ನಮಗೇನು ಬೆನಿಫಿಟ್ಟು ಅಂತ ಕೇಳ್ತಾರೆ ಮಾಣಿಕ್ ಶಾ ಅವರು. ಅದಕ್ಕೆ ಇಂದಿರಾ ಗಾಂಧಿ ಅವರು ಹೇಳ್ತಾರೆ, ನಮಗೇನಕ್ಕೆ, ನಾವು ಅವರಿಬ್ಬರನ್ನು ಸಪ್ರೇಟ್ ಮಾಡಿಬಿಟ್ರೆ ನಾವು ಗೆದ್ದಂಗೆ ಅಂತ ಹೇಳಿ, ಇದು ನಮ್ಮ ಆಬ್ಜೆಕ್ಟಿವ್ ಅಲ್ಲ ಅಂತ ಹೇಳ್ತಾರೆ ಮಾಣಿಕ್ ಶಾ ಅವರು. ಆದರೆ ಇಂದಿರಾ ಗಾಂಧಿ ಅವರು ಏನು ಮಾಡಿದ್ರೂ ಆಗೋದಿಲ್ಲ, ನಾನು ಹೇಳ್ತಾ ಇದ್ದೀನಿ ಪ್ರಧಾನಮಂತ್ರಿ ಆಗಿ ಅಂತ ಹೇಳಿದಾಗ ಮಾಣಿಕ್ ಶಾ ಅವರು ಒಪ್ಕೊಳ್ತಕ್ಕಂತಹ ಕೆಲಸನ ಮಾಡ್ತಾರೆ. ಯಾಕಂದರೆ ಅದು ನಮ್ಮ ದೇಶದ ಪರಂಪರೆ. ಹಿರಿಯರು ಹೇಳಿದಾಗ ಕಿರಿಯರು ಕೇಳ್ತಕ್ಕಂತಹದ್ದು, ಪ್ರಧಾನಮಂತ್ರಿ ಹೇಳಿದಾಗ ಆರ್ಮಿ ಅಫಿಷಿಯಲ್ಸ್ ಕೇಳ್ತಕ್ಕಂತಹದ್ದು ನಮ್ಮ ದೇಶದ ಪರಂಪರೆ. ಅದನ್ನು ಒಪ್ಕೊಳ್ತಾರೆ. ಒಪ್ಕೊಂಡು ನಾವು ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನವನ್ನು ಸಪ್ರೇಟ್ ಮಾಡೋದ್ರಲ್ಲಿ ಯಶಸ್ವಿ ಆಗ್ತೇವೆ. ತತ್ಸುಮಾರು 13 ದಿನ ನಾವು ಯುದ್ಧದಲ್ಲಿ ಭಾಗಿಯಾಗ್ತೇವೆ. ನಾವು ಯುದ್ಧದಲ್ಲಿ ಭಾಗಿಯಾಗಿ ನಾವು ಈಸ್ಟ್ ಪಾಕಿಸ್ತಾನ ಬಾಂಗ್ಲಾದೇಶ ಆಗಿ ಮಾಡಿಬಿಟ್ಟು ಆಯ್ತಪ್ಪ. ನಿಜವಾಗ್ಲೂ ಸಹ ಇವತ್ತು ಈಸ್ಟ್ ಪಾಕಿಸ್ತಾನ ಏನಿದೆ, ಬಾಂಗ್ಲಾದೇಶ ಏನಿದೆ, ನಮ್ಮ ಭಾರತ ಜೊತೆ ನಿಂತ್ಕೊಳ್ತಾ ಇವತ್ತರೆಗೂ ಸಹ 54 ವರ್ಷಗಳಲ್ಲಿ ಅವರು ನಮ್ಮನ್ನ ಬ್ಯಾಕ್ ಸ್ಟಾಪ್ ಎಷ್ಟು ಸತಿ ಮಾಡಿದ್ದಾರೆ. ಒಂದು ಸತಿ ಆದ್ರೂ ಅವರು ಮಿಲಿಟೆಂಟ್ಸ್ಗೆ ಹೆಲ್ಪ್ ಮಾಡಿರ್ತಕ್ಕಂಥದ್ದು ಜಾಸ್ತಿ. ಭಾರತದ ಕರೆನ್ಸಿಗಳನ್ನು ಫೇಕ್ ಮಾಡಿರ್ತಕ್ಕಂತಹದ್ದು ಬಾಂಗ್ಲಾದೇಶಲ್ಲಿ ಜಾಸ್ತಿ. ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡ್ತಾರೆ, ಇಂಡಿಯಾಗೆ ಹೆಲ್ಪ್ ಮಾಡಲ್ಲ. ಇವರು ನಮಗೆ ನಿಜವಾಗ್ಲೂ ಸಹ ಸಹಾಯ ಮಾಡಿದ್ರಪ್ಪ ಅಂತ ಹೇಳಿ ಇಲ್ಲ. ಬೆನಿಫಿಟ್ ಆಯಿತಾ ನಮಗೆ? ಹೋಗಲಿ, ಅದು ಬಿಟ್ಬಿಡಿ. ನಾವು ಏನೇನು ಕಳ್ಕೊಂಡ್ವಿ ಅಂತ ಹೇಳಿ ಒಂದು ಸಣ್ಣ ಲಿಸ್ಟ್ ತಮ್ಮ ಮುಂದೆ ಹೇಳ್ತೇನೆ ನಾನು ಸ್ನೇಹಿತರೆ. 3843 ಸೈನಿಕರು ನಮ್ಮೂರು ಸತ್ತೋರು. 3843 ಸೈನಿಕರು, 12,000 ಜನ ಗಾಯ ಆಗಿದ್ದು ನಮ್ಮ ಸೈನಿಕರುಗಳಿಗೆ. ಒಂದು ನೇವಲ್ ಏರ್ಕ್ರಾಫ್ಟ್ನ ಕಳ್ಕೊಂಡ್ವಿ, ಒಂದು ಫೈಟರ್ನ ಕಳ್ಕೊಂಡ್ವಿ, 160 IAF ಏರ್ಕ್ರಾಫ್ಟ್ಸ್ನ ಕಳ್ಕೊಂಡ್ವಿ. ಅದಾದಮೇಲೆ ವೆಸ್ಟರ್ನ್ ಏರ್ಫೀಲ್ಡ್ಸಲ್ಲಿ ನಮಗೆ ಡೆಸರ್ಟ್ ಆಗಿಬಿಡ್ತು, ವೆಸ್ಟರ್ನ್ ಏರ್ಫೀಲ್ಡ್ಸು. ಹಾಗೆ ನಮ್ಮದು ಒಂದು ಹಾರ್ಬರ್ನೂ ಸಹ ಡ್ಯಾಮೇಜ್ ಆಗಿಬಿಡ್ತು. ನೀವು ಇನ್ನೂ ನಮ್ಮ ವಾರ್ ಕಾಸ್ಟ್ ಏನಿತ್ತು, ಅದು ವಾರ್ ಕಾಸ್ಟು ಕೇವಲ ಈ 13 ದಿನಗಳಿಗೆ 1,500 ಕೋಟಿ. ಮತ್ತು ಈ ಸೈನಿಕರು ಯಾರು ಸತ್ತರು ಮತ್ತು ನಮ್ಮದು ಡ್ಯಾಮೇಜಸ್ ಏನಿತ್ತು ಇದನ್ನೆಲ್ಲ ಎಸ್ಟಿಮೇಟ್ ಮಾಡಿಕೊಂಡು ಯಾರೊಬ್ಬರು ಬರೀತಾರೆ 1,50,000 ಕೋಟಿ ಆವತ್ತಿಗೆ ಕಳ್ಕೊಂಬಿಟ್ಟಿದ್ವಿ ಅಂತ ಹೇಳ್ತಾರೆ. ಅದು ಎಷ್ಟು ಎಸ್ಟಿಮೇಷನ್ಸು ಬಗ್ಗೆ ಯಾರು ಬೇಕಾದರೂ ವಿಶ್ಲೇಷಣೆಗಳನ್ನು ಮಾಡ್ಬೋದು, ಅವರವರ ಅನಿಸಿಕೆಗಳನ್ನ ಬರೀಕೊಂತಾರೆ ಅಥವಾ ಅವರ ಒಂದು ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಹೇಳ್ಕೊಂಡಿರ್ತಾರೆ. ನೋಡಿ, ಇದು ಎಲ್ಲದಕ್ಕಿಂತ ಜಾಸ್ತಿ 16 ಡಿಸೆಂಬರ್ 1971 93,000 ಪಾಕಿಸ್ತಾನೀಸು ಅಂತಂದರೆ ಅದರಲ್ಲಿ 81,000 ಜನ ಸೈನಿಕರು ಮತ್ತು ತತ್ಸುಮಾರು 12,000 ಜನ ಪಾಕಿಸ್ತಾನಿ ಸಿಟಿಸನ್ಸ್ನ ನಾವು ಕ್ಯಾಪ್ಚರ್ ಮಾಡ್ಕೊಂಡ್ವಿ, ಅಂದರೆ ಸರೆಂಡರ್ ಆದರು. ಅವರು ಭಾರತದಲ್ಲಿ ಒಂದು ಗೆಸ್ಟಾಗಿ, ಅಂದರೆ ಎ ಗ್ರೇಡ್ ಗೆಸ್ಟಾಗಿ ಆಗಸ್ಟ್ 2, 1972ವರೆಗೂ ಸಾಕಿದ್ವಿ ಅವ್ರನ್ನ. ತತ್ಸುಮಾರು 7 ತಿಂಗಳು 19 ದಿನ ಸಾಕಿದ್ದೀವಿ ಅವ್ರನ್ನ. ಅದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚಾಯಿತು. ದಿನ 3 ಹೊತ್ತು ಅವ್ರಿಗೆ ಬಿರಿಯಾನಿ ಕೊಟ್ವಿ. ನಾವು 1966ಅಲ್ಲಿ ನಾವು ಉಪವಾಸ, ನಮ್ಮಲ್ಲಿ ದವಸ ಧಾನ್ಯಗಳಿಲ್ಲ ಅಂತೇಳಿ ಉಪವಾಸ ಇದ್ವಿ. ಆದರೆ 1972ನಲ್ಲಿ ಇವ್ರಿಗೆ ಮೃಷ್ಟಾನ್ನ ಭೋಜನವನ್ನು ಕೊಟ್ವಿ. ಇವರಿಗೆ ಮನೆಗಳಲ್ಲಿ ಇಟ್ಕೊಂಡ್ವಿ, ಅಂದರೆ ಮನೆಗಳನ್ನ ಕಟ್ಕೊಟ್ವಿ ಮತ್ತು ಇವರಿಗೆ ಲಕ್ಸುರಿಯಸ್ ಲೈಫ್ಗಳನ್ನು ಕೊಟ್ವಿ 93,000 ಜನಕ್ಕೆ. ಹಾಗೆ ಈಸ್ಟ್ ಪಾಕಿಸ್ತಾನದಿಂದ, ಅಂದರೆ ಇವತ್ತಿನ ಬಾಂಗ್ಲಾದೇಶದಿಂದ ಭಾರತಕ್ಕೆ ಬಂದವರು 5 ಕೋಟಿ ಜನ. ಪತ್ರಿಕೆಗಳು ಬರೀತಾರೆ 1 ಕೋಟಿ ಜನ ಅಂತ ಹೇಳಿ, ಬಟ್ ಆ್ಯಕ್ಚುಲಿ ಬಂದಿದ್ದು 5 ಕೋಟಿ ಜನ. ಅವರೆಲ್ಲ ಭಾರತದ ಸಿಟಿಸನ್ಸ್ ಆಗಿಬಿಟ್ರು. ಮತ್ತು ಭಾರತಕ್ಕೆ ಹೊರೆ ಎಷ್ಟಾಯಿತು, ಮೊದಲೇ ಪಾಪ್ಯುಲೇಷನ್ ಜಾಸ್ತಿ ಭಾರತದಲ್ಲಿ, ಜೊತೆಗೆ 5 ಕೋಟಿ ಜನ ಮತ್ತೆ ಭಾರತಕ್ಕೆ ಹೊರೆ ಆಗ್ತಕ್ಕಂಥ ಕೆಲಸ ಆಯಿತು. ಇದೆಲ್ಲನೂ ಒಂದು ಕಡೆ ಆಗ್ತಾಯಿದ್ರೆ ಸಿಮ್ಲಾ ಪ್ಯಾಕ್ಟ್ ಅಂತ ಇಂದಿರಾ ಗಾಂಧಿಯವರು ಸೈನ್ ಮಾಡಿಬಿಡ್ತಾರೆ. ಇಂದಿರಾ ಗಾಂಧಿಯವರು ಸೈನ್ ಮಾಡಿ ಮಾಣಿಕ್ ಶಾ ಅವರು 15,150 ಸ್ಕ್ವೇರ್ ಕಿಲೋಮೀಟರ್ ಜಾಗನ ವಶಪಡಿಸ್ಕೊಂಡಿರ್ತೀವಿ. ಅಂದರೆ POK ಆಜಾದ್ ಕಾಶ್ಮೀರ್ ಅಂತ ಇರುತ್ತೆ. ಎಂಟೈರ್ POK ಅಲ್ಲ, ಒನ್ ಪಾರ್ಟ್ ಆಫ್ POK, ಆಜಾದ್ ಕಾಶ್ಮೀರ್ ಅಂತ ಒಂದು ಪಾರ್ಟ್ ಇದೆ. ಅದರಲ್ಲಿ ನಮ್ಮ ಸೈನಿಕರು ಹೋಗಿ ಅದನ್ನು ಆಕ್ಯುಪೈ ಮಾಡಿ ಭಾರತದ ವಶದಲ್ಲಿರುತ್ತೆ. 15,150 ಸ್ಕ್ವೇರ್ ಕಿಲೋಮೀಟರ್ ಆಜಾದ್ ಕಾಶ್ಮೀರು. ಸಿಮ್ಲಾ ಪ್ಯಾಕ್ಟ್ ಸೈನ್ ಮಾಡ್ತೀವಿ. 93,000 ಸೈನಿಕರನ್ನ ನಾವು ಆರಾಮಾಗಿ ಕಳಿಸ್ಕೊಟ್ಬಿಟ್ವಿ. ಜೊತೆಗೆ ಈ 15,150 ಸ್ಕ್ವೇರ್ ಕಿಲೋಮೀಟರ್ನೂ ಸಹ ಬಿಟ್ಬಿಟ್ವಿ, ಅಂದರೆ ಪಾಕಿಸ್ತಾನಕ್ಕೆ ಕೊಟ್ಬಿಟ್ವಿ. ಅಂದರೆ ನಮಗೇನು ಸಿಕ್ತು? ಕೇವಲ ನಮಗೆ ಏನಾಯಿತು ಅಂತಂದರೆ
54 ಜನ ಸೋಲ್ಜರ್ಸ್ನ ಮಾತ್ರ ಪಾಕಿಸ್ತಾನದವ್ರು ಹಿಡ್ಕೊಂಡಿರ್ತಾರೆ, ನಮ್ಮ ಸೋಲ್ಜರ್ಸ್ನ. ಅವ್ರನ್ನ ನಾವು ವಾಪಸ್ ಕರ್ಕೊಂಬರಲಿಲ್ಲ. 54 ಜನ ಸೋಲ್ಜರ್ಸ್ನ ನಾವು ವಾಪಸ್ ಕರ್ಕೊಂಬರಲಿಲ್ಲ. ಆದರೆ 93,000 ಜನ ಪಾಕಿಸ್ತಾನಿಗಳನ್ನು ತತ್ಸುಮಾರು 8 ತಿಂಗಳು ಸಾಕಿ ನಾವು, ಜೊತೆಗೆ ನಾವು ಆಕ್ಯುಪೈ ಮಾಡ್ಕೊಂಡಿದ್ದಂಥ 15,150 ಸ್ಕ್ವೇರ್ ಕಿಲೋಮೀಟರ್ ಆಜಾದ್ ಕಾಶ್ಮೀರ್ನೂ ಸಹ ಪಾಕಿಸ್ತಾನಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಭಾರತಕ್ಕೆ ಏನು ಸಿಕ್ತು? ಓಕೆ, ಇದೆಲ್ಲ ಒಂದು ಕಡೆಗೆ. ಯುದ್ಧ ಆದಮೇಲೆ ನಮಗೆ ಇಷ್ಟು ತುಂಬ ಕಾಸ್ಟ್ ಆಗೋಗಿತ್ತು. ಅಂದರೆ ವಿಶ್ಲೇಷಣೆಗಳನ್ನು ಕಾಸ್ಟ್ ಆದಮೇಲೆ ನಮಗೇನಾಗುತ್ತೆ ಅಂದರೆ ಯುದ್ಧದ ಸೆಸ್ ಅಂತ ಅಂದ್ಬಿಟ್ಟು ಹಾಕ್ತಾರೆ ಭಾರತೀಯರ ಮೇಲೆ. ಅದು 50 ವರ್ಷ ನಾವು ಆ ಸೆಸ್ನ ಕಟ್ಟಿದ್ದೀವಿ. 50 ವರ್ಷ ಆ ಸೆಸ್ನ ಕಟ್ಟಿದ್ದೇವೆ. ಯಾರೋ ಒಬ್ಬರು ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಆದೇಶ ಆದಮೇಲೆ ಕೇಂದ್ರ ಸರ್ಕಾರ ಅದರ ಮೇಲೆ ಗಮನ ಹರಿಸಿ ಆ ಸೆಸ್ಸನ್ನು ತೆಗೆಯಲಾಯಿತು. ಯುದ್ಧದ ಸೆಸ್ನ 50 ವರ್ಷ ಪ್ರತಿಯೊಬ್ಬ ಭಾರತೀಯರು ಸಹ ಈ ಸೆಸ್ನ ಕಟ್ಟಿದ್ದೇವೆ. ಇದು ನಮ್ಮ ಮೇಲೆ ಏರಿಸಿದಂತಹ ಒಂದು ಹೊರೆ. ಇಷ್ಟೆಲ್ಲ ಮಧ್ಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ GDP ಗ್ರೋತ್, ಮೇಡಮ್ ಅವ್ರು ಕೊಟ್ಟಿರ್ತಕ್ಕಂತಹ ಕಾಣಿಕೆ ನಮಗೇನು ಅಂತಂದರೆ 1970-71ನಲ್ಲಿ ನಮ್ಮ GDP ಗ್ರೋತು 5.2% ಇರುತ್ತೆ. 71-72ನಲ್ಲಿ 1.6% ಇರುತ್ತೆ. ನಮ್ಮ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸು 22% ಕಡಿಮೆ ಆಗುತ್ತೆ. ಕೇವಲ 13 ದಿನದ ಯುದ್ಧ. ಬಡ್ಜೆಟ್ರಿ ಡಿಫಿಷಿಯನ್ಸಿ ಏನಾಗುತ್ತೆ ಅಂತಂದರೆ ನಾವು ಬಡ್ಜೆಟ್ನ ಪ್ರೊಡ್ಯೂಸ್ ಮಾಡಿದಾಗ ಇಷ್ಟು ಯುದ್ಧಕ್ಕೆ ಖರ್ಚಾಗ್ಬಿಟ್ಟಾಗ ಅದರ ಡಿಫಿಷಿಯೇಟ್ ಏನಿದೆ ಅದು ನಮ್ಮ ಬಡ್ಜೆಟ್ನಲ್ಲಿ 71-72ನೇ ಇಸ್ವಿಯ ಬಡ್ಜೆಟ್ನಲ್ಲಿ ಕಾಣಿಸ್ಕೊಳ್ಳುತ್ತೆ. ರೆಫ್ಯೂಜಿ ಯಾರ್ಯಾರು ಬಂದಿರ್ತಾರೆ ಅಂದರೆ ಯಾರ್ಯಾರು ವಲಸಿಗರು ಬಂದಿರ್ತಾರೆ ಅವ್ರು 5 ಕೋಟಿ ಆಗಿದ್ದರಿಂದ ನಮ್ಮ ಬಡ್ಜೆಟ್ಟು ಗಾತ್ರ ಎಷ್ಟು ಮಾಡಿದ್ರೂ ಸರಿ ಹೋಗ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಮಿಲಿಟ್ರಿ ಸ್ಪೆಂಡಿಂಗ್ ತತ್ಸುಮಾರು 6-7 ವರ್ಷ ನಾವು 2-7% ಜಾಸ್ತಿ ಮಾಡಿದ್ವಿ ಅಂತಕ್ಕಂಥದ್ದು ಸ್ಟ್ಯಾಟಿಸ್ಟಿಕ್ಸು. ಅನೇಕ ಜನ ನಮ್ಮ ಜೊತೆ ಅಮೇರಿಕ ಅವರು ಟ್ರೇಡ್ ಬಿಟ್ಬಿಡ್ತಾರೆ, ಹಾಗೆ ಸೌದಿ ಅರೇಬಿಯಾದವರು ಟ್ರೇಡ್ ಬಿಡ್ತಾರೆ. ಹಾಗೆ ಈ ಟ್ರೇಡ್ ಬಗ್ಗೆನೇ ಇನ್ನೂ ನೆಕ್ಸ್ಟ್ ಪಾಯಿಂಟ್ ಹೇಳ್ತಾನೆ. ಟ್ರೇಡ್ ಅನೇಕ ಜನದ ಟ್ರೇಡ್ ಕಳ್ಕೊಳ್ತವೆ. ಜೊತೆಗೆ ಇದು ಎಲ್ಲದಕ್ಕಿಂತ ಒಂದು ದೊಡ್ಡ ಇಂಪ್ಯಾಕ್ಟ್ ಅಂತಂದರೆ ಭಾರತದ ಇನ್ಫ್ಲೇಷನ್ ಏನಿತ್ತು, ತುಂಬ ಹಣದುಬ್ಬರ ತುಂಬ ಜಾಸ್ತಿ ಆಗೋಯಿತು. GDP ಗ್ರೋತ್ ಕಡಿಮೆ ಆಯಿತು. ಅದರಿಂದಾಗಿ ಭಾರತದಲ್ಲಿ ಪ್ರತಿಯೊಂದು ವಸ್ತುಗಳ ಬೆಲೆ ಜಾಸ್ತಿ ಆಯಿತು. ಪ್ರತಿಯೊಂದು ವಸ್ತುಗಳ ಬೆಲೆ ಜಾಸ್ತಿ ಆದಮೇಲೆ ಮೇಡಮ್ ಅವರು ಅಂದರೆ ಆವತ್ತಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಭಾರತೀಯರ ಮೇಲೆ ಆದಾಯ ತೆರಿಗೆ ಇರ್ಬೋದು ಅಥವಾ ನಾವು ಪ್ರೊಡಕ್ಷನ್ ಯಾವ್ಯಾವ ಟ್ಯಾಕ್ಸಸ್ ಇತ್ತು ಅಂದರೆ ಯಾವುದೇ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡಲಿ ಅದರ ಎಲ್ಲ ಟ್ಯಾಕ್ಸಸ್ನೂ ಸಹ ಜಾಸ್ತಿ ಮಾಡ್ತಾರೆ. ಮತ್ತೆ ಹಣದುಬ್ಬರ ಜಾಸ್ತಿ ಆಯಿತು. ಹಣದುಬ್ಬರ ಜಾಸ್ತಿ ಆಯಿತು ಅಂತ ಹೇಳಿ ನಮ್ಮ ಅಂದಿನ ಹೋರಾಟಗಾರರು ಯಾರ್ಯಾರಿದ್ದರು ಅಂದರೆ ಜಯಪ್ರಕಾಶ್ ನಾರಾಯಣ್ ಅವರು ಇರ್ಬೋದು ಮತ್ತು ಬೇರೆ ಬೇರೆ ನಾಯಕರು ಯಾರ್ಯಾರಿದ್ದರು ಅವರೆಲ್ಲ ಸಹ ಬೀದಿಗಿಳಿದು ಹೋರಾಟ ಮಾಡ್ತಾರೆ. ಅದಕ್ಕೆ ಮೇಡಮ್ ಅವರು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿಬಿಟ್ರು. ಯಾಕಂದರೆ ಅವ್ರು ತಡಿಲಿಕ್ಕಾಗಲ್ಲ. ಅವ್ರಿಗೆ ಪಾಕಿಸ್ತಾನದ ಜೊತೆ ರಿಲೇಷನ್ಶಿಪ್ ಅಂದರೆ ಪಾಕಿಸ್ತಾನನ ಬೇರೆ ಮಾಡಬೇಕಾಗಿತ್ತು. ಅವ್ರು ಈಗೋಗೋಸ್ಕರವಾಗಿ ಅದಕ್ಕೆ ತಡಿಲಿಕ್ಕಾಗಲಿಲ್ಲ. ಇಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಿತ್ತು. ಅದಕ್ಕೆ ಎಮರ್ಜೆನ್ಸಿ ಅವ್ರನ್ನ ಎಲ್ಲರನ್ನೂ ಜೈಲಿಗೆ ಹಾಕ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿಬಿಟ್ರು. ಹೋಗಲಿ, ಇದ್ರ ಮಧ್ಯದಲ್ಲಿ ಇನ್ನೊಂದೇನಾಗುತ್ತೆ ಅಂದರೆ 1958-59ನೇ ಸಾಲಿನಲ್ಲಿ ಕ್ವತಾರ್ ಅಂತ ಒಂದು ದೇಶ ಇದೆ. GCC ಕಂಟ್ರಿ ಇವತ್ತದು, ಗಲ್ಫ್ ಕೋಆಪರೇಟಿವ್ ಕಮ್ಯುನಿಟಿನಲ್ಲಿರ್ತಕ್ಕಂತಹ ದೇಶ. ಅದು ತುಂಬ ಮುಂದುವರೆದಿದೆ. ಎಲ್ಲರಿಗೂ ತುಂಬ ಜನಕ್ಕೆ ಗೊತ್ತಿರುತ್ತೆ ಕ್ವತಾರ್ ಅಂದರೆ ಏನಂತೇಳಿ. ಕೇವಲ 11,000 ಸ್ಕ್ವೇರ್ ಕಿಲೋಮೀಟರ್ ಇರ್ತಕ್ಕಂತಹ ಸಣ್ಣ ದೇಶ ಅದು. ಅದರಲ್ಲಿ ಒಂದು CNGಯ ರಿಸರ್ವ್ ಸಿಗುತ್ತೆ. ಅಲ್ಲಿ ಮೈನಿಂಗ್ ಮಾಡಬೇಕಾದ್ರೆ CNG ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ರಿಸರ್ವ್ ಸಿಗುತ್ತೆ. ಆ ರಿಸರ್ವ್ ಸಿಕ್ಕಿದ ಮೇಲೆ ಅವ್ರು ಫಸ್ಟ್ ಅಪ್ರೋಚ್ ಮಾಡಿದ್ದು ಭಾರತಕ್ಕೆ. 1966ರಲ್ಲಿ ಒಂದು ಪ್ಯಾಕ್ಟ್ ಸೈನ್ ಆಗುತ್ತೆ. ಪ್ಯಾಕ್ಟ್ ಅಂದರೆ ಒಂದು ಲೆಟರ್ ಆಫ್ ಇಂಟೆಂಟ್ ಥರ ಸೈನ್ ಆಗುತ್ತೆ. ಅದನ್ನು ನಾವು 1969ನಲ್ಲಿ ಒಂದು MOU ಸೈನ್ ಮಾಡ್ತೀವಿ. ನಾವು ನಿಮಗೆ ಟೆಕ್ನಾಲಜಿ ಮತ್ತು ಸೀಡ್ ಫಂಡಿಂಗ್ನ ಕೊಡ್ತೇವೆ, ನೀವು ನಮಗೆ CNGನ ಸಪ್ಲೈ ಮಾಡಿ ಅಂತ ಹೇಳ್ತೇವೆ. ಅದನ್ನು ರಾಸ್ ಗ್ಯಾಸ್ ಪ್ಯಾಕ್ಟ್ ಅಂತ ಹೇಳ್ತಾರೆ. ಆ ರಾಸ್ ಗ್ಯಾಸ್ ಪ್ಯಾಕ್ಟ್ನ 1969-70ನೇ ಸಾಲಿನಲ್ಲಿ ಆದಂತಹ ರಾಸ್ ಗ್ಯಾಸ್ ಪ್ಯಾಕ್ಟ್ ಅದು. ಈ ಯುದ್ಧ ಪ್ರಾರಂಭ ಆದಾಗ ಅವ್ರು ಹೇಳ್ತಾರೆ, ಕ್ವತಾರು, ಇರಾನು, ಸೌದಿ ಅರೇಬಿಯಾ, ಅಮೇರಿಕಾ ಪಾಕಿಸ್ತಾನ ಜೊತೆಗೆ ನಿಂತ್ಕೊಳ್ಳುತ್ತೆ. ಯಾಕೆಂದರೆ ಅವ್ರು ಕ್ವತಾರವ್ರು ಹೇಳ್ತಾರೆ, ಭಾರತ ನಮಗೆ ತುಂಬ ಹತ್ತಿರವಾದಂತಹ ದೇಶ, ಆದರೆ ಇಬ್ಬರು ಮುಸಲ್ಮಾನ ದೇಶಗಳು ಗಲಾಟೆ ಮಾಡ್ಕೊಳ್ತಿದ್ದಾಗ ಭಾರತೀಯರು ಯಾಕೆ ಇದಕ್ಕೆ ತಲೆ ಹಾಕಬೇಕು ಅಂತಲೂ ಸಹ ಹೇಳ್ತಾರೆ. ಇದನ್ನು ಯಾವುದನ್ನು ಗಮನಿಸಲಿಲ್ಲ ಮೇಡಮ್ ಅವರು. ಆದರೆ ಆ ರಾಸ್ ಗ್ಯಾಸ್ ಡೀಲ್ ಹಂಗೆ ಇರುತ್ತೆ. ಪಾಪ ಅವರು ಕಾಯ್ದರು, ನಮಗೋಸ್ಕರ ಕಾದರು. ಇಲ್ಲಿ ನೋಡಿ, ಅದಕ್ಕೋಸ್ಕರ ನಾನು ಎಮರ್ಜೆನ್ಸಿಗೆ ಹೋಗ್ಬಿಟ್ಟು ಬಂದಿದ್ದು. ಅದಾದಮೇಲೆ ಯುದ್ಧ ಆಗುತ್ತೆ, ನಮ್ಮ ಇನ್ಫ್ಲೇಷನ್ ಆಯಿತು, ನಮ್ಮ ದೇಶದ ಎಕಾನಮಿ ಕೆಟ್ಟೋಯಿತು,
ನಮ್ಮ ದೇಶದಲ್ಲಿ ತುಂಬ ಸಮಸ್ಯೆಗಳಾಯಿತು, ಈ ಎಸ್ಪೆಷಲಿ ಫೈನಾನ್ಸ್ ರಿಲೇಟೆಡ್, ಎಕನಾಮಿಕ್ ರಿಲೇಟೆಡು. ಅದಾದಮೇಲೆ ನಾವು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ವಿ. 1978ವರೆಗೂ ಕಾದ್ರು ಅವರು, 1978ವರೆಗೂ. ಆಮೇಲೆ ಅವರು ಜಪಾನ್ ಜೊತೆ ಡೀಲ್ ಸೈನ್ ಮಾಡಿಕೊಂಡ್ರು. ಅಕಸ್ಮಾತ್ ಏನಾದರೂ ನಾವು ಟೆಕ್ನಾಲಜಿ ಮತ್ತು ಸೀಡ್ ಫಂಡಿಂಗ್ನ ಕೊತಾರ್ ಕೊಟ್ಟಿದ್ದಿದ್ರೆ ಇವತ್ತು ನಮಗೆ ಇವತ್ತಿನ CNGಯ ಕೇವಲ 8% ಆಫ್ ದ ಕಾಸ್ಟ್ನಲ್ಲಿ ಇವತ್ತು ನಮಗೆ CNG ಸಪ್ಲೈ ಆಗೋದು. ಇವತ್ತಿನ ಏನು ಕಾಸ್ಟ್ ಕೊಡ್ತಾ ಇದ್ದೀವಿ ಅದನ್ನು 8%ಅಲ್ಲಿ ಸಪ್ಲೈ ಆಗೋದು. ಅಂದರೆ ಇವತ್ತು ಆ CNG ರಿಸರ್ವ್ಸ್ ಎಷ್ಟಿದೆ ಅಂದರೆ ಕೊತಾರಲ್ಲಿ ಇಡೀ ಪ್ರಪಂಚನ ತತ್ಸುಮಾರು 950 ವರ್ಷಗಳು CNG ಸಪ್ಲೈ ಮಾಡ್ಬೋದು. 950 ವರ್ಷ ಅಷ್ಟು CNG ಇದೆ. ಇಮ್ಯಾಜಿನ್ ಮಾಡಿ ನಾವು ಎಂತಹ ಗೋಲ್ಡನ್ ಆಪರ್ಚುನಿಟಿನ ಕಳ್ಕೊಂಬಿಟ್ವಿ ಅಂತೇಳಿ. ಅಂದರೆ ಅರ್ಥ ಒಂದು, ಈ ವಾರಿಂದ ನಮಗೆ ಭಾರತೀಯರಿಗೆ ಬಂದಿದ್ದೇನು ಅಂದರೆ ಇನ್ಫ್ಲೇಷನ್ನು, ಅಂದರೆ ಹಣದುಬ್ಬರ ಮತ್ತು GDP ಗ್ರೋತ್ ಕಡಿಮೆ ಆಯಿತು, ಹಣದುಬ್ಬರ ಜಾಸ್ತಿ ಆಯಿತು. ಅಂದರೆ ನಾವು ಟ್ಯಾಕ್ಸ್ನ ಕಟ್ಟಿದ್ವಿ, ಹೆಚ್ಚಿನ ಟ್ಯಾಕ್ಸ್ನ ಕಟ್ಟಿದ್ವಿ, ಟ್ಯಾಕ್ಸ್ ಹೊರೆ ಜಾಸ್ತಿ ಆಯಿತು ನಮ್ಮ ಮೇಲೆ. ಜೊತೆಗೆ ನಮ್ಮ ಸೈನಿಕರು ಕಳ್ಕೊಂಡ್ವಿ, ನಮ್ಮ ಅಣ್ಣ ತಮ್ಮಂದರು ಸೈನಿಕರು, ನಮ್ಮ ಅಕ್ಕ ತಂಗಿಯರು ಅವ್ರನ್ನ ಕಳ್ಕೊಂಡ್ವಿ. 5 ಕೋಟಿ ಜನ ವಲಸಿಗರು ಭಾರತಕ್ಕೆ ಬಂದರು, ಅದರಿಂದಾಗಿ ನಮಗೆ ಇನ್ನೂ ಸಮಸ್ಯೆಗಳು ಜಾಸ್ತಿ ಆಯಿತು. ಜೊತೆಗೆ ಈ ರಾಸ್ ಗ್ಯಾಸ್ ಅಕಸ್ಮಾತ್ ಬಂದಿದ್ದಿದ್ರೆ ಭಾರತಕ್ಕೆ ಎಂಥ ಅಡ್ವಾಂಟೇಜ್ ಆಗಿರೋದು, ಅಂತಹ ಗೋಲ್ಡನ್ ಆಪರ್ಚುನಿಟಿನ ಕಳ್ಕೊಂಬಿಟ್ವಿ. ಹೇಳಿ ನಾನು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.